ಕನ್ನಡದ ಉಸಿರಾಗಿ ನಿಂತವಳು, ಜನರ ಸೇವೆಗೆ ಜೀವ ತೊರೆದವರು. ತಿಪ್ಪ ದೊಡ್ಡಿಯ ಗಲ್ಲಿಗಳಲ್ಲಿ ಹರ್ಷದ ಹೊಳೆ ಎದ್ದಿದೆ ಇಂದು. ಹೂವಿನ ಹಾರ ಆರತಿ ಬೆಳಕು, ನಿಮ್ಮ ಹೆಸರೇ ಮನೆ ಮನೆಗೆ ನಾಡು. 100 ವರ್ಷ ಸುಖವಾಗಿರಿ, ಸಂತೋಷದ ನೆರಳಾಗಿರಿ. ಕನ್ನಡಿಗರ ಕಣ್ಮಣಿಯಾಗಿ ಸೇವೆಗೆ ಸದಾ ಉಳಿ. ಪ್ರಕಾಶ್ ಗೌಡರೇ ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಜೈ ಜೈ ಕರ್ನಾಟಕ, ಜೈ ಜೈ ಕನ್ನಡಾಂಬೆ. ಪ್ರಕಾಶ್ ಗೌಡರೇ ಹ್ಯಾಪಿ ಹ್ಯಾಪಿ ಬರ್ತ್ಡೇ. 100 ವರ್ಷ ಇರಲಿ ಸೇವೆಯ ಬೆಳಕಿನಲ್ಲಿ. ಕೋಲಾಟದ ಹೆಜ್ಜೆ ಹೆಜ್ಜೆಗೆ, ಭಜನೆಯ ತಾಳ ತಾಳಕ್ಕೆ ಕುಣಿದು ಕುಪ್ಪಳಿ ಸುತ್ತಿ ನೀವು ಜನರ ಮನಕ್ಕೆ ಮೇಳವಾಗಿದ್ದು. ದೇವಾಲಯದೇ ದೀಪದ ಮುಂದೆ ನಿಮ್ಮ ಹೆಸರಲ್ಲಿ ಪೂಜೆ ನಡೆದಿತು. ಅನ್ನ ಸಂತರ್ಪಣೆ ಸಡಗರದಲ್ಲಿ ಕನ್ನಡದ ಪ್ರೀತಿ ತೇಲಿ ಬಂದಿತು. ಅಭಿಮಾನಿಗನ ಕೂಗು ಕೇಳು, ಆರಿನಂದದ ಮಳೆ ಸುರಿಯಿತು. ಕನ್ನಡಕ್ಕಾಗಿ ಉಸಿರಿತ್ತವರು ಇಂದು ನಾಡಿನ ಗರ್ವವಾಗಿರಿ. ಪ್ರಕಾಶ್ ಗೌಡರೇ ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಜೈ ಜೈ ಕರ್ನಾಟಕ, ಜೈ ಜೈ ಕನ್ನಡಾಂಬೆ. ಪ್ರಕಾಶ್ ಗೌಡರೇ ಹ್ಯಾಪಿ ಹ್ಯಾಪಿ ಬರ್ತ್ಡೇ. 100 ವರ್ಷ ಇರಲಿ ಸೇವೆಯ ಬೆಳಕಿನಲ್ಲಿ. ಹೂವಿನಂತೆ ನಗುತ್ತಿರಿ, ನಾಡಿನ ಮಾನದ ರಸಾಗಿ. ಕನ್ನಡದ ಹೆಜ್ಜೆ ಹಿಡಿದು ಮುಂದೆ ನಡೆಯಿರಿ ಧೈರ್ಯವಾಗಿ. ಇದು ನಮ್ಮ ಹರ್ಷವೇ, ನಿಮ್ಮ ಹೆಸರಿನ ಗೀತೆ. ಜನರ ಪ್ರೀತಿ, ಜನರ ಕೂಗು, ನಿಮ್ಮ ಜೊತೆಯ ಜೀವನದ ದೀಪ. ಪ್ರಕಾಶ್ ಗೌಡರೇ ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಜೈ ಜೈ ಕರ್ನಾಟಕ, ಮೇರಿ ಕನ್ನಡಾಂಬೆ. ಪ್ರಕಾಶ್ ಗೌಡರೇ ಹ್ಯಾಪಿ ಹ್ಯಾಪಿ ಬರ್ತ್ಡೇ. 100 ವರ್ಷ ಇರಲಿ ಸೇವೆಯ ಬೆಳಕಿನಲ್ಲಿ.
ನಮ್ಮ ಗಡಿವಾರವಾದಂತಹ ಚಿಕ್ಕದೊಡ್ಡಿ ಗ್ರಾಮಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಾದಂತಹ ಪ್ರಕಾಶ್ ಗೌಡರ ಹುಟ್ಟುಹಬ್ಬಕ್ಕೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಮೊಟ್ಟ ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀನಿ. ತಾಯಿ ಭುವನೇಶ್ವರಿ ಅವರಿಗೆ ಒಳ್ಳೆಯದನ್ನು ಮಾಡಿ ಈ ಒಂದು ಗಡಿ ಭಾಗಕ್ಕೆ ನಮ್ಗೆ ಏನೇ ಕುಂದುಕೊಟ್ಟಿದ್ರು ಇದ್ರೂ ಸಹ ಮೊಟ್ಟ ಮೊದಲಿಗೆ ನಾನು ಫೋನ್ ಮಾಡುವುದು ನಮ್ಮ ಆತ್ಮೀಯರು ಅಂತ ಹೇಳ್ಬೋದು, ನನ್ನ ಅಣ್ಣನವರು ಹೇಳ್ಬೋದು, ಏನೇ ಕುಂದುಕೊಟ್ಟಿದ್ರು ನಾನು ಫಸ್ಟ್ ಫೋನ್ ಮಾಡೋದು ನನ್ನ ಪ್ರಕಾಶ್ ಅವರಿಗೆ. ವಿಶೇಷ ಏನಂತಂದ್ರೆ ಇವತ್ತಿನ ದಿವಸ ಈ ಒಂದು ತಿಪ್ಪದೊಡ್ಡಿ ಗ್ರಾಮದ ಅಗ್ಗಾರಿ ಗುಡಿ ಅಕ್ಕದೇವತೆಯ ಗುಡಿ ಒಂದು ಜೀರ್ಣೋದ್ಧಾರಕ್ಕೆ ನಾವು 11 ದಿವಸ ಪೂಜೆ ಮಾಡಿದ್ದು. 11ನೇ ದಿವಸ ನಿನ್ನೆ ಮುಗಿಯಿತು. ಇವತ್ತು ಬಲಿ ಪೂಜೆ. ನಮ್ಮ ಎಲ್ಲಾ ಒಂದು ಗ್ರಾಮದ ದೊಡ್ಡವರು, ಹಿರಿಯರು, ಮಕ್ಕಳು, ಮುಖ್ಯಸ್ಥರು, ಹೆಂಗಸರು ಎಲ್ಲರೂ ಸಹ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಪ್ರಕಾಶನನ್ನ ಇನ್ವೈಟ್ ಮಾಡಿದ್ರು. ದಯವಿಟ್ಟು ನೀವು ಬರಲೇಬೇಕು ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು. ದಯವಿಟ್ಟು ನಮ್ಗೆ ಮರ್ಯಾದೆ ಕೊಟ್ಟು ನಮ್ಗೆ ಏನು ಆಕ್ರೋಶ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ನೀವು ಒಂದು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ನಮ್ಮ ಗ್ರಾಮಗಳು, ನಮ್ಮ ಯುವಕರು, ನಮ್ಮ ಈ ಭಾಗದ ಮಹಿಳೆ ಕಡೆಗೆ ಎಲ್ಲ ಒಂದು ಕರ್ನಾಟಕ ತಂಡದ ಪರವಾಗಿ ಅವರಿಗೆ ಭಗವಂತ ಕಾಪಾಡಲು ಅಂತ ಹೇಳಿದ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ನಮ್ಮ ಕರ್ನಾಟಕ ಅಧ್ಯಕ್ಷರಿಗೆ ಅವರು 3 ವರ್ಷ ಸದಾ 3 ವರ್ಷ ಸಮಾಜ ಸೇವಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ತರ 3 ವರ್ಷ ಅವರು ಚೆನ್ನಾಗಿ ದೇವರ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥಿಸುತ್ತಾ ನಮ್ಮ ತಾಯಿ ಅಕ್ಕದೇವರನ್ನ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತಾಯಿ ಭುವನೇಶ್ವರಿ. ನಮ್ಮ ಆತ್ಮೀಯರೇ, ಏನಿವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಾದ ಪ್ರಕಾಶ್ ಗೌಡ ಅವರ ಹುಟ್ಟುಹಬ್ಬವನ್ನ ಒಂದು ದೇವಸ್ಥಾನದ ಪೂಜೆ ಮಾಡುವ ಮುಖಾಂತರ ಆಚರಣೆ ಮಾಡಿ ಮತ್ತೆ ನಮ್ಮ ಗಡಿ ಭಾಗ ಆಗಿರ್ತಕ್ಕಂಥ ಚಿತ್ತೊಡ್ಡಿ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿದ್ರು. ಇವತ್ತು ಮತ್ತೆ ನಮ್ಮ ಚಿತ್ತೊಡ್ಡಿ ಗ್ರಾಮದಲ್ಲಿ ಅಷ್ಟೇವರೆಗಿನ ಒಂದು ಪೂಜಾ ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮದ ಜೊತೆಗೆ ಆ ತಾಯಿ ನಮ್ಮ ಪ್ರಕಾಶಗಳಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ ಹೇಳ್ತಾ ಅವರೇನೀಗ ಕನ್ನಡ ಸೇವೆ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನ ಸಿಕ್ಕಿದ್ರೆ ಆ ಕೆಲಸ ಮಾಡೋ ಶಕ್ತಿ ಮತ್ತೆ ಒಂದು ಪ್ರೋತ್ಸಾಹ ಇನ್ನೂ ಜಾಸ್ತಿ ಸಿಗುತ್ತೆ. ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲ ನಮ್ಮ ಚಿತ್ತೊಡ್ಡಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು ಮತ್ತೆ ಎಲ್ಲ ಚಿತ್ತೊಡ್ಡಿ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳು ಬಂದಿದ್ದಾರೆ. ಅವರಿಗೆ ಒಂದು ಶುಭಾಶಯಗಳನ್ನು ಕೋರಲು ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಚಿತ್ತೊಡ್ಡಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು, ಎಲ್ಲ ಸಂಘಟನೆಯ ಪದಾಧಿಕಾರಿಗಳು, ಸರ್ಕಾರ ಶಾಲೆಯ ಮಕ್ಕಳು ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಆ ತಾಯಿ ಭುವನೇಶ್ವರಿ ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಿ, ಇನ್ನೂ ಹೆಚ್ಚು ಕನ್ನಡ ಸೇವೆ ಮತ್ತೆ ಸಮಾಜ ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ ಬಂದಿರತಕ್ಕಂಥ ಇವತ್ತಿನ ದಿನ ಚಿತ್ತೊಡ್ಡಿ ಗ್ರಾಮದಲ್ಲಿ ಅಕ್ಕದೇವತೆಗಳ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಂಡದವರು ಇದೇ ದಿನ ಗುಡಿ ಹಬ್ಬ, ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಾದ ನಮ್ಮ ಪ್ರಕಾಶ್ ಅವರ ಹುಟ್ಟುಹಬ್ಬ ಕೂಡ ತುಂಬಾ ಖುಷಿ ಇತ್ತು. ಜನ್ಮದಿನದ ಶುಭಾಶಯಗಳನ್ನ ಇದೇ ಊರಿಗೆ ಬಂದು ದೇವರ ಆಶೀರ್ವಾದ ಪಡೆದು ತದನಂತರ ಜನರ ಜೊತೆ ಈ ಸರಳ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ರು. ಆ ದೇವರು ನಿಮಗೆ ಆರೋಗ್ಯ, ಆಯುಷು, ಸುಖ, ಶಾಂತಿ, ನೆಮ್ಮದಿ ಕೊಡಲೆಂದು ಆಯಸ್ಸುತ್ತೇನೆ. ಅದೇ ರೀತಿ ಈ ಒಂದು ಊರಿನ ಹಬ್ಬದಲ್ಲಿ ಯುವಕರು, ಹಿರಿಯರು, ಕಿರಿಯರು ಎಲ್ಲರೂ ಸೇರಿ ಈ ಹಬ್ಬವನ್ನು ಮಾಡ್ತಾ ಇದ್ದಾರೆ. ನಮಗೂ ಖುಷಿ ಆಗುತ್ತೆ. ಇದೇ ರೀತಿ ಎಲ್ಲ ಗ್ರಾಮದಲ್ಲಿ ಹಬ್ಬಗಳು ಚೆನ್ನಾಗಿ ಮಾಡಬಹುದು. ಯಾಕೆಂದ್ರೆ ನಮ್ಮ ಹಿಂದೂ ಧರ್ಮ ನಾವು ಮರಿತಾ ಇದ್ದೀವಿ. ಈ ಗ್ರಾಮಕ್ಕೆ ನೋಡಿದ್ರೆ ತಿಂಗಳಿಗೊಂದು ಇಲ್ಲಾಂದ್ರೆ 2 ತಿಂಗಳಿಗೊಂದು ನಮ್ಮ ಧರ್ಮದ ಬಗ್ಗೆ, ನಮ್ಮ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ನನಗೆ ತುಂಬಾ ಖುಷಿ ಆಗುತ್ತೆ. ಗಡಿ ಭಾಗ ಆದ್ರೆ ಕೂಡ ನಮ್ಮ ಧರ್ಮವನ್ನು ಮಾತ್ರ ಬಿಟ್ಟಿಲ್ಲ, ಹಬ್ಬಗಳು ಮಾತ್ರ ಬಿಟ್ಟಿಲ್ಲ, ಆಚರಣೆ ಮಾತ್ರ ಬಿಟ್ಟಿಲ್ಲ. ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇವರಿಗೆ ಬರಬೇಕು ಅಂದ್ರೆ ಏನೋ ಅಂತ ಖುಷಿ, ಏನೋ ಹೋಗ್ಬೇಕು, ಚಿತ್ರಗಳಿಗೆ ಹೋಗ್ಬೇಕು, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನೋಡ್ಬೇಕು ಅಂತ ಖುಷಿ ಆಗುತ್ತೆ. ಚಿಪ್ಪದೊಡ್ಡಿ ಗ್ರಾಮದಲ್ಲಿ
ಅಕ್ಕ ದೇವತೆಗಳ ಒಂದು ಪುರಾತನ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿರ್ತಾರೆ. ಈ ದಿನ ನಮ್ಮ ತಾಲೂಕು ಉಪಾಧ್ಯಕ್ಷರಾದಂತಹ ಮೋಹನ್ ರವರು ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು. ನಮ್ಮ ಊರಿನ ಸುತ್ತಮುತ್ತಲು ಏನು ರಸ್ತೆಗಳಿರ್ಬೋದು, ಅಂಗನವಾಡಿ ಇರ್ಬೋದು ಅಥವಾ ಶಾಲೆ ಇರ್ಬೋದು, ಎಲ್ಲಾ ಸಮಸ್ಯೆಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲದೊಂದಿಗೆ ನಾನಿಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿದ್ದೀನಿ. ಆದ್ರಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕ್ರಮಗಳು ನಮ್ಮೂರಲ್ಲಿ ಮಾಡ್ಲೇಬೇಕು ಅಂತೇಳಿ ಮೋಹನ್ ರವರು ನಮ್ಮನ್ನ ಆಹ್ವಾನಿಸಿದಾಗ ನಮ್ಮ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವೆಲ್ಲ ಪದಾಧಿಕಾರಿಗಳಿಗೆ ಬಂದಿದ್ದೀವಿ. ಈ ದಿನ ನನ್ನ ಹುಟ್ಟುಹಬ್ಬ ಆಗಿರೋದ್ರಿಂದ ಎಲ್ಲರ ಸಮ್ಮುಖದಲ್ಲಿ ಗಡಿ ಭಾಗದ ತಿಪ್ಪದೊಡ್ಡಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮಸ್ಥರೊಂದಿಗೆ ಆಚರಣೆ ಮಾಡಿಕೊಳ್ಳೋದು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನನಗೆ ತುಂಬಾ ಖುಷಿ ಕೂಡ ಆಗ್ತಾ ಇದೆ. ಅದೇ ರೀತಿ ಮೊನ್ನೆ ಇತ್ತೀಚೆಗೆ ತಿಪ್ಪದೊಡ್ಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLC ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ನೀಡುವಂತ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರೊಂದು ಮಾತು ಕೊಡಕ್ಕೆ ಹೇಳಿದ್ರು. ನಮ್ಗೆ ಏನು ಹೆಚ್ಚು ಅಂಕ ಪಡೆದಂತಹ ಮಕ್ಕಳಿಗೆ 90% ಮೇಲೆ ಎಷ್ಟು ಜನ ಮಕ್ಕಳು ಸ್ಕೋರ್ ಮಾಡ್ತಾರೆ, ಆ ಮಕ್ಕಳಿಗೆಲ್ಲಾನು ಒಂದು ಶಾಲಾ ವಾರ್ಷಿಕೋತ್ಸವನ್ನ ನಮ್ಮ ಸಂಘಟನೆಯಿಂದಾನೇ ಮಾಡಿ ಅವರಿಗೆ ಸನ್ಮಾನವನ್ನ ಅವ್ರ ತಂದೆ ತಾಯಿಯ ಒಂದು ಸಮ್ಮುಖದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳನ್ನ ಮತ್ತು ತಾಲೂಕು ದಂಡಾಧಿಕಾರಿಗಳನ್ನ ಆಹ್ವಾನಿಸಿ ಅವ್ರ ಸಮ್ಮುಖದಲ್ಲಿ ನಾವೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರ ಸನ್ಮಾನ ಮಾಡಬೇಕು ಅಂತ ಭಾಷೆ ಕೊಟ್ಟಿದ್ವಿ. ಇವತ್ತು ಆ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿರೋದು ನಮಗೆ ತುಂಬಾ ಸಂತಸ ತರುತ್ತೆ. ಆ ಮಕ್ಕಳಿಗೆ ಇವತ್ತು ಕೂಡ ಆಶ್ವಾಸನೆ ಕೊಡ್ತಾ ಇದ್ದೀವಿ. ಮುಂದೆ ಡಿಸೆಂಬರ್ ತಿಂಗಳಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಮಾಡಿ ಇಡೀ ಕಾರ್ಯಾಂಗವನ್ನ ಜಿಲ್ಲಾಧಿಕಾರಿಗಳಿಂದ ಹಿಡಿದು ತಾಲೂಕಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳವರೆಗೂ ಎಲ್ಲಾ ಅಧಿಕಾರಿಗಳನ್ನ ಕರೆಸಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಈಗಲೂ ಕೂಡ ಮತ್ತೆ ಪುನರುಚ್ಚರಿಸ ಎರಡು ಮಾತು ಮುಗಿಸ್ತೀನಿ. ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ತಿಪ್ಪದೊಡ್ಡಿ ಸುತ್ತಮುತ್ತಲ ಎಲ್ಲಾ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ.